ನಮಸ್ತೆ ವೀಕ್ಷಕರೇ. ಈ ಸಿನಿಮಾ ಡ್ರಗ್ ಮಾಫಿಯಾ ವಿರುದ್ಧ ಹೋರಾಟ, ಹಾರಾಟ, ಚೀರಾಟ ಎಲ್ಲವನ್ನು ತುಂಬಿರ್ತಕ್ಕಂಥ ಸಿನಿಮಾ. ಯಾವ್ದಾ ಸಿನಿಮಾ, ಏನದ್ರ ಕತೆ ಅಂತ ನೋಡಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಲೈಕ್, ಶೇರ್, ಕಮೆಂಟ್ ಕೊಟ್ಬಿಡಿ ಅಂತ ಕೇಳ್ತಾ, ಆಲ್ಫಾ ವಿಜಯ್ ಎನ್ ನಿರ್ದೇಶನದಲ್ಲಿ ಮೂಡಿ ಬಂದಿರತಕ್ಕಂಥ ಚಿತ್ರ ಆಲ್ಫಾ ಇತ್ತೀಚೆಗೆ ತೆರೆ ಕಂಡಿದೆ. ನಿರ್ಮಾಪಕ ಆನಂದ್ ಕುಮಾರ್ ಅವರು ನಿರ್ಮಿಸಿರ್ತಕ್ಕಂಥ ಸಿನಿಮಾ. ಹೇಮಂತ್ ಕುಮಾರ್, ಆಯನ್, ಗೋಪಿಕಾ ಸುರೇಶ್, ಅಚ್ಯುತ್ ಕುಮಾರ್, ಅವಿನಾಶ್, ರಮೇಶ್ ಇಂದಿರಾ, ಕಾರ್ತಿಕ್ ಮಹೇಶ್, ಬಾಲ ನಾಗೇಂದ್ರ, ಗಿರಿರಾಜ್, ರಘು ಶಿವಮೊಗ್ಗ, ಇನ್ನು ಸಾಕಷ್ಟು ಕಲಾವಿದರು ನಟಿಸಿರ್ತಕ್ಕಂಥ ಸಿನಿಮಾ ಇತ್ತೀಚೆಗೆ ತೆರೆ ಕಂಡಿದೆ. ತುಂಬಾ ಚೆನ್ನಾಗಿ ಓಡ್ತಾ ಇದೆ ಅಂತ ಕೂಡ ಎಲ್ಲಾ ಕಡೆಯಿಂದ ರಿವ್ಯೂ ಬರ್ತಾ ಇದೆ. ಸೊ ಹಾಗೆ ಈ ಸಿನಿಮಾದ ಕಥೆ ಏನಂತ ನೋಡೋದಾದ್ರೆ, ಅಪ್ಪ ಪೊಲೀಸ್ ಅಧಿಕಾರಿ, ಅವರಿಗೆ ಮಗ IPS ಅಧಿಕಾರಿ ಮಾಡೋ ಆಸೆ, ಮಗನಿಗೆ ಬಿಸ್ನೆಸ್ ಮಾಡೋ ಆಸೆ. ಅಪ್ಪನ ಕನಸು ಈಡೇರುತ್ತೋ, ಮಗನ ಆಸೆ ಈಡೇರುತ್ತೋ ಎಂಬ ಕುತೂಹಲದ ನಡುವೆ ಸಿನಿಮಾದೊಳಗೆ ಒಂದೊಳ್ಳೆ ಆಶಯ ಇದೆ ಅನ್ನೋದು ಎಲ್ಲರ ಅನಿಸಿಕೆ. ಅದು ಏನು ಎಂಬ ಪ್ರಶ್ನೆ ನಿಮ್ಗಿದ್ರೆ ಒಮ್ಮೆ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡ್ಲೇಬೇಕು ಗುರು. ಯಾಕಂದ್ರೆ ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿದ್ರೆ ಅದರ ಕತೆ ಅರ್ಥ ಆಗೋದು ಅನ್ನೋದು ನನ್ನ ಅಭಿಪ್ರಾಯ. ಇದೊಂದು ಮಾಸ್ ಎಲಿಮೆಂಟ್ಸ್ ಇರ್ತಕ್ಕಂಥ ಕತೆ. ಹಾಗಾಗಿ ಇಲ್ಲಿ ಗತ್ತು, ಕತ್ತಿ, ಸದ್ದು ಜೋರಾಗೆ ಇದೆ ಅಂತ ಹೇಳ್ಬೋದು. ಕತೆ ಸಿಂಪಲ್ ಆಗಿದೆ ಗುರು. ಚಿತ್ರಕತೆ ಮಜವಾಗಿದೆ. ಅಲ್ಲಲ್ಲಿ ಬರುವ ತಿರುವುಗಳು ಮುಂದೇನಾಗುತ್ತೆ ಎಂಬ ಕುತೂಹಲ ಮೂಡಿಸ್ತಾ ಹೋಗ್ತೈತೆ. ಆ ಕಾರಣಕ್ಕೆ ಸಿನಿಮಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಹೋಗ್ತೈತೆ. ಕನ್ನಡದಲ್ಲಿ ಬಹುತೇಕ ಡ್ರಗ್ ಮಾಫಿಯಾ ಕಥೆಗಳು ಬಂದಿವೆ ಅಂತ ಹೇಳ್ಬೋದು. ಆ ಸಲಗಿ ಇದು ಹೊಸ ಸೇರ್ಪಡೆಯಾದ್ರೂ ಇಲ್ಲಿನ ನಿರೂಪಣೆ ಶೈಲಿ ವಿಶೇಷವಾಗಿದೆ. ಹಾಗೆ ಪಾತ್ರಗಳ ಡಿಸೈನ್ ವಿಭಿನ್ನವಾಗಿದೆ. ಮೇಕಿಂಗ್ ವಿಷಯದಲ್ಲಿ ಹೊಸದಿದೆ. ಹಾಗಾಗಿ ಚಿತ್ರ ನೋಡಿಸ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು ಗುರು. ಕೆಲವು ಕಡೆ ಮಿಸ್ಟೇಕ್ಸ್ ಇವೆ, ಬಟ್ ಅದನ್ನ ಸರಿಪಡಿಸ್ಕೊಂಡಿದ್ರೆ ಚಿತ್ರ ಇನ್ನೂ ತುಂಬಾ ಚೆನ್ನಾಗಿರೋದು. ಹೊಸ ತಂಡವಾದ್ರಿಂದ ಅದೆಲ್ಲವನ್ನು ಪಕ್ಕಕ್ಕಿಡ್ಬೋದು. ಹಾಗೆ ತಾಂತ್ರಿಕತೆಯಲ್ಲಿ ಶ್ರೀಮಂತವಾಗದಿದ್ರು ಕತೆ ಕಟ್ಟಿಕೊಟ್ಟಿರುವ ರೀತಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸಿನಿಮಾ ಅದ್ಭುತವಾದ ಸಿನಿಮಾ. ಕತೆ ಏನು ಅಂತ ನೋಡೋದಾದ್ರೆ, ಪೊಲೀಸ್ ಅಧಿಕಾರಿಯೊಬ್ಬ ಡ್ರಗ್ ಮಾಫಿಯಾ ಬೆನ್ನತ್ತಿ ಹೋಗ್ತಾನೆ. ಅಲ್ಲಿ ನಡೆಯಬಾರದ ಘಟನೆ ನಡೆದೋಗುತ್ತೆ. ಅದೇ ಸಿನಿಮಾದ ಟ್ವಿಸ್ಟ್. ಆ ಮಾಫಿಯಾದಲ್ಲಿ ಹೆಣಗಳು ಬೀಳ್ತವೆ, ಅಚ್ಚರಿ ಎನಿಸುವ ವ್ಯಕ್ತಿತ್ವಗಳು ಬಯಲಾಗ್ತವೆ, ಊಹಿಸದ ಸನ್ನಿವೇಶಗಳು ಎದುರಾಗ್ತಾ ಹೋಗ್ತವೆ. ಅಲ್ಲಿ ಪ್ರೀತಿ ಚಿಗುರಿ ಬೇರು ಬಿಡುವ ಹೊತ್ತಿಗೆ ಬೆಂಕಿಯ ಕಿಡಿ ಹಾರ್ತಾ ಹೋಗುತ್ತೆ. ಅಪ್ಪನಿಗಾಗಿ ಹೋರಾಟ ಒಂದು ನಡೆಯುತ್ತೆ. ಇಷ್ಟೆಲ್ಲದರ ನಡುವೆ ಡ್ರಗ್ ಮಾಫಿಯಾ ಅಳಿಯುತ್ತಾ ಉಳಿಯುತ್ತಾ ಅನ್ನೋದೇ ಸಸ್ಪೆನ್ಸ್. ಯಾರು ಹೇಗೆ? ಹೇಮಂತ್ ಕುಮಾರ್ ನಟನೆಯಲ್ಲಿ ಗಮನ ಸೆಳೆದ್ರೆ ಫೈಟು, ಡೈಲಾಗ್ ಡೆಲಿವರಿ, ಬಾಡಿ ಲ್ಯಾಂಗ್ವೇಜ್ ನಲ್ಲಿ ಸೈ ಅನ್ಸ್ಕೊಂತಾರೆ ಅಂತ ಹೇಳ್ಬೋದು. ಕತೆಗಳ ಆಯ್ಕೆಯಲ್ಲಿ ಎಚ್ಚರ ವಹಿಸುತ್ತಾ ಹೋದ್ರೆ ಭವಿಷ್ಯವಿದೆ. ಆಯನ್, ಗೋಪಿಕಾ ಸುರೇಶ್ ತುಂಬಾನೇ ಇಷ್ಟ ಆಗ್ತಾರೆ. ಅಚ್ಯುತ್ ಕುಮಾರ್ ತಂದೆ ಪಾತ್ರದಲ್ಲಿ ಭರ್ಜರಿ ಮಿಂಚಿದ್ರೆ. ಅವಿನಾಶ್ ಅದೇ ಕದರ್ ತೋರಿಸಿದ್ರೆ ಈ ಸಿನಿಮಾದಲ್ಲೂ. ರಮೇಶ್ ಇಂದಿರಾ ಸಖತ್ ಇಷ್ಟ ಆಗ್ತಾರೆ. ಕಾರ್ತಿಕ್ ಮಹೇಶ್, ಗಿರಿರಾಜು, ರಘು ಶಿವಮೊಗ್ಗ ಪಾತ್ರಗಳಲ್ಲಿ ಗಮನ ಸೆಳೀತಾ ಹೋಗ್ತಾರೆ. ಸಿನಿಮಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆಲ್ಫಾ ಒಮ್ಮೆ ನೋಡ್ಲೇಬಹುದು ಸಿನಿಮಾ. ಯಾಕಂದ್ರೆ ಡ್ರಗ್ ಮಾಫಿಯಾದ ವಿರುದ್ಧ ಓಡಾಡ್ತಕ್ಕಂಥ ಕಥೆಗಳು ತುಂಬಾನೇ ಬಂದಿದ್ರು. ಈ ಸಿನಿಮಾದಲ್ಲಿ ಅದರ ನಿರೂಪಣೆ ಶೈಲಿ ವಿಭಿನ್ನವಾಗಿದೆ, ತುಂಬಾನೇ ಅದ್ಭುತವಾಗಿದೆ. ಆಕ್ಷನ್ ಸೀನ್ಗಳು ತುಂಬಾನೇ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಸಿನಿಮಾನ ಒಮ್ಮೆ ನೋಡಿದ್ರೆ ತಪ್ಪಾಗಲ್ಲ ಅಂತ ಅನ್ಸುತ್ತೆ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮೇಲೆ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತಾ ಸಿಗೋಣ ಗುರು ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ.